ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ, ಉಳ್ಳಾಲ ಇವರ 40ನೇ ವರ್ಷಾಚರಣೆಯ ಪ್ರಯುಕ್ತ ವೃದ್ಧಾಶ್ರಮಕ್ಕೆ ನೆರವು ನೀಡಿದ್ದಾರೆ. ಉಳ್ಳಾಲದ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಇವರ ವೃದ್ಧಾಶ್ರಮದಲ್ಲಿರುವ ಹಿರಿಯ ಜೀವಗಳಿಗೆ ಒಂದಿಷ್ಟು ನೆರವಾಗುವ ಹಿನ್ನೆಲೆ ಈ ಮಹತ್ವದ ಕಾರ್ಯವನ್ನು ಮಾಡಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಇದರ ಸ್ಥಾಪಕರಾದ ರೋಹಿತ್ ಅವರು ಮಾತನಾಡಿ, ಪಶ್ಚಿಮ ಚಾರಿಟೇಬಲ್ ಸ್ಥಾಪಿಸಲು ಕಾರಣ ಅಸೌಖ್ಯದಲ್ಲಿದ್ದಂತಹ ತಂದೆ ತಾಯಿ. ಅನಾರೋಗ್ಯದ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಕಷ್ಟಪಡ್ತಾ ಇರೋದನ್ನ ನೋಡ್ತಾ ಇದ್ದೆ. ಕೆಲಸದಿಂದ ವಾಪಸ್ಸಾಗುವ ವೇಳೆ ಪುಟ್ಟ ಮಕ್ಕಳಂತೆ ಕಾಯುತ್ತಿದ್ರು. ಮಾತು ನಿಂತು ಹೋಗಿದ್ರು ಅವರ ಮುಖದಲ್ಲಿ ಪ್ರೀತಿ ಕಾಳಜಿ ಕಾಣಿಸುತ್ತಿತ್ತು. ಅವರನ್ನ 24 ಗಂಟೆಯೂ ಒಟ್ಟಿಗೆ ಇರಿಸಿಕೊಳ್ಳುವ ಎಂಬ ಆಲೋಚನೆಯಲ್ಲಿ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ತಂದೆ ತಾಯಿ ಇಂದು ಜೊತೆಗೆ ಇಲ್ಲದಿದ್ದರೂ ಆಶ್ರಮದಲ್ಲಿರುವ ಹಿರಿಯ ಜೀವಗಳಲ್ಲಿ ಅವರನ್ನ ಕಾಣುತ್ತಿದ್ದಾನೆ. ಇಂದು ಮಾರುತಿ ಸಂಘಟನೆ ತಾನು ಸಂಪಾದಿಸಿದ ಹಣವನ್ನ ತಮಗೆ ಉಪಯೋಗಿಸಿಕೊಳ್ಳದೆ ಸಮಾಜದ ಹಿತಕ್ಕಾಗಿ ಉಪಯೋಗಿಸ್ತಾ ಇರುವುದು ನಿಜವಾದ ಅರ್ಥಪೂರ್ಣವಾದ ಕಾಯಕ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಈ ಸಂಸ್ಥೆ ಮುಖ್ಯವಾಗಿ ಪ್ರಾರಂಭ ಮಾಡಲಿಕ್ಕೆ ಕಾರಣ ಅಸೌಖ್ಯದಲ್ಲಿದ್ದಂಥ ನನ್ನ ತಂದೆ ತಾಯಿ ಇದ್ರು. ಹಾಗಿರುವಾಗ ಅವರು ತೀರಾ ವಯಸ್ಸಾಗಿತ್ತು, ಜೊತೆಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ನನ್ನ ಕಣ್ಣಾರೆ ಅವರು ಪಡ್ತಿರುವಂತಹ ಕಷ್ಟವನ್ನು ನಾನು ನೋಡಿದ್ದೆ. ನಾನು ಮಂಗಳೂರಿನ ಲಿಂಕ್ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ನಾನು ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿದ್ದೆ. ಕೆಲಸಕ್ಕೆ ಹೋಗಬೇಕು ಅಂತಾದರೆ ಬೆಳಿಗ್ಗೆ ಅಮ್ಮನನ್ನು ರೆಡಿ ಮಾಡಿಕೊಂಡು ಮತ್ತೆ ನಾನು ಡ್ಯೂಟಿಗೆ ಹೋಗಬೇಕಿತ್ತು. ಡ್ಯೂಟಿಯಿಂದ ವಾಪಸ್ ಬರುವಾಗ ತಂದೆ ಗೇಟ್ ಹತ್ರನೇ ಚಿಕ್ಕ ಮಕ್ಕಳ ಹಾಗೆ ಕಾಯ್ತಾ ಇರ್ತಿದ್ರು. ಇದು ಒಂದು ರೀತಿ ನನಗೆ ಏನಂದ್ರೆ ಸೀದಾ ಅವರು ಬಂದ ತಕ್ಷಣ ಅಮ್ಮನ ಹತ್ರ ಅಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅಮ್ಮನಿಗೆ ಕೊನೆಗೆ ಮಾತು ನಿಂತು ಹೋಗಿದೆ, ಆದರೆ ಅವರ ಮುಖದಲ್ಲಿ ಮಗ ಬಂದ ಖುಷಿ ಕಾಣ್ತಾ ಇತ್ತು. ಅವಾಗ ನನಗೆ ಒಂದು ರೀತಿ ಬೇಸರ ಆಗ್ತಿತ್ತು. ನಮಗೋಸ್ಕರ ಚಿಕ್ಕಂದಿನಿಂದ ಇಷ್ಟೆಲ್ಲ ಕಷ್ಟಪಟ್ಟ ತಂದೆ ತಾಯಿ ಅವರಿಗೆ ನಾನು ಏನು ಕೊಡ್ತಾ ಇದ್ದೇನೆ? ರೂಟೀನ್ ನಮ್ಮ ಬದುಕು ಬೆಳಿಗ್ಗೆ ರೆಡಿ ಮಾಡೋದು, ಹೋಗೋದು. ಹಾಗಿರುವಾಗ ನಾನು ಯೋಚನೆ ಮಾಡಿದೆ, 24 hours ಅವರನ್ನ ನನ್ನ ಒಟ್ಟಿಗೆನೆ ನಿಲ್ಲಿಸಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಹಾಗಿರುವಾಗ ಮತ್ತೊಂದು ಆಲೋಚನೆ ನನಗೆ ಬಂತು, ಇವತ್ತು ಸಮಸ್ಯೆಗಳಿರೋದು ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಜಗತ್ತಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ಇಡೀ ಜಗತ್ತನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗದಿರಬಹುದು, ಆದರೆ ನನ್ನ ಕೈಲಾದಷ್ಟು ಮಂದಿಯನ್ನು ಒಟ್ಟು ಹಾಕಿ ನಾನು ಯಾಕೆ ನೋಡಬಾರ್ದು? ಈ ಒಂದು ಆಲೋಚನೆಯಲ್ಲಿ ಹುಟ್ಟಿದ ಸಂಸ್ಥೆ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್. ಪಶ್ಚಿಮ ಸೂರ್ಯ ಮುಳುಗುವ ದಿಕ್ಕು, ಇಲ್ಲಿ ಜೀವನದ ಸಂಧ್ಯಾಕಾಲನೇ ಪಶ್ಚಿಮ. ಆ ಒಂದು ಅರ್ಥದಲ್ಲಿ ನಾನು ಇದಕ್ಕೆ ಒಂದು ಪಶ್ಚಿಮ ಅಂತ ಹೆಸರಿಟ್ಟೆ. ಇವತ್ತು ನನ್ನ ತಂದೆ ತಾಯಿ ಜೀವಂತ ಇಲ್ಲ, ಆದರೆ ಇವರುಗಳ ಮುಖದಲ್ಲಿ ನಾನು ನನ್ನ ತಂದೆ ತಾಯಿಯನ್ನ ಕಾಣ್ತೀನಿ. ಇವತ್ತು ನಮ್ಮ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಮಾಡ್ತಾ ಇರುವಂತದ್ದು ಕೆಲಸದ ಬಗ್ಗೆ ಎಲ್ಲರೂ ನೋಡಿ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆದ್ರೆ ಇವತ್ತು ಇನ್ನೊಬ್ಬರಿಗೋಸ್ಕರ ತಾನು ಸಂಪಾದನೆ ಮಾಡಿದ್ದನ್ನ ತಾನೊಬ್ಬನೇ ಅನುಭವಿಸಬೇಕು ಅಂತ ಆಲೋಚನೆ ಮಾಡುವಂಥದ್ದಲ್ಲ, ಅದರ ಜೊತೆಗೆ ನಾನು ದುಡಿದ್ರಲ್ಲಿ ಇನ್ನೊಬ್ಬರಿಗೆ ಏನಾದರೂ ಕೊಡಬೇಕು ಎನ್ನುವಂಥದ್ದು ಮನಸ್ಸಿದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ನಾನು ತುಂಬಾನೇ ಇಷ್ಟಪಟ್ಟ ಒಂದು ಏನು ಹೇಳ್ತೇವೆ ಯುವಕ ಮಂಡಲ. ನಿಜವಾಗಿಯೂ ಅವರು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಮಾರುತಿ ಜನಸೇವಾ ಸಂಘದ ಗೌರವಾಧ್ಯಕ್ಷರಾದ ವರದರಾಜ್ ಬಂಗೇರ ಮಾತನಾಡಿ, ಮಾರುತಿ ಜನಸೇವಾ ಸಂಸ್ಥೆ 30 ರಿಂದ 35 ಸದಸ್ಯರನ್ನ ಒಳಗೊಂಡ ಒಂದು ಸಂಘ. ಶೈಕ್ಷಣಿಕವಾಗಿ ಸಬಲರಾದ್ರೂ ಮೂಲ ವೃತ್ತಿಯನ್ನ ಬಿಡದೆ 2.5 ಗಂಟೆಗೆ ಮೀನುಗಾರಿಕೆ ನಡೆಸಿ ಬಂದ ಹಣದಲ್ಲಿ ಒಂದಿಷ್ಟು ಪಾಲನ್ನ ಸಮಾಜಕ್ಕಾಗಿ ಮೀಸಲಿಟ್ಟಿದ್ದೇವೆ. ಸಂಘದ 40ರ ಸಂಭ್ರಮದ ಸಮಾರೋಪ ಸಮಾರಂಭ ಡಿಸೆಂಬರ್ 25ರಂದು ಮಂಗಳೂರಿನ ಪುರಭವನದಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ 40ರ ಪೈಕಿ 35 ಕಾರ್ಯಕ್ರಮಗಳು ಸಂಪನ್ನಗೊಂಡಿವೆ. ತಂದೆ ತಾಯಿಯನ್ನ ಕಾಳಜಿಯಿಂದ ನೋಡದೆ ಹಣವನ್ನ ಮಾಡಿ ಏನು ಫಲ? ಪಶ್ಚಿಮ ಚಾರಿಟೇಬಲ್ ಟ್ರಸ್ಟಿಗೆ ಮಾರುತಿ ಸಂಘಟನೆ ಸದಾ ಬೆಂಬಲವನ್ನ ನೀಡುತ್ತದೆ ಎಂದು ಭರವಸೆಯನ್ನ ನೀಡಿದ್ರು. ಎಲ್ಲರಿಗೆ ಬೆಳಿಗ್ಗೆ
6 ಗಂಟೆಗೆ ಬೆಳಿಗ್ಗೆ ಆಗುವವರಿದ್ದಾರೆ, 6 ಗಂಟೆ ಇಲ್ಲದ್ರೆ 5 ಗಂಟೆಗೆ. ನಮಗೆ ಮಾತ್ರ ಬೆಳಿಗ್ಗೆ ಆಗೋದು 2:30 ಗಂಟೆಗೆ. ನಮ್ಮದು ಡ್ಯೂಟಿ ಚಾಲು ಆಗುವುದು ಎಲ್ರದ್ದು 2:30 ಗಂಟೆಗೆ ಎದ್ದು ನಾವು ಎಲ್ಲ ಎಜುಕೇಟೆಡ್ ಫಿಶರ್ಮ್ಯಾನ್ ಮತ್ತು ಎಜುಕೇಟೆಡ್ ಬಿಸ್ನೆಸ್ ಮ್ಯಾನ್ ಎರಡು ಕೂಡ ನಮ್ಮಲ್ಲಿದೆ. ಎಜುಕೇಟೆಡ್ ಫಿಶರ್ಮ್ಯಾನ್ ಆಗಿ ನಾವು ಕಲಿತು ಡಿಗ್ರಿ ಆದ್ರೂ ನಾವು ನಮ್ಮ ಮೀನುಗಾರಿಕೆ ವೃತ್ತಿಯನ್ನು ಬಿಡಲಿಲ್ಲ. 2:30 ಗಂಟೆಗೆ ಎದ್ದು ಈಗಾಗಲೇ ಅದರ ಸಿಕ್ಕಿದ ಹಣವನ್ನು ಒಂದೆರಡು % ಹಣವನ್ನು ಸಮಾಜಕ್ಕಾಗಿ ಮುಡಿಪಾಗಿಟ್ಟಂತ ನಮ್ಮೊಂದು ಸಂಸ್ಥೆ. ಸರಿ ಹೇಳಿದ ಹಾಗೆ ಈ ವೃದ್ಧಾಶ್ರಮ ಹೇಗೆ ಯಾತಕ್ಕೋಸ್ಕರ ತಾವು ಮಾಡಿದ್ದೀರಿ ಎಂಬುದನ್ನು ಈಗಾಗಲೇ ಸಭೆಗೆ ತಿಳಿಸಿದ್ದೀರಿ. ಹಾಗೇನೆ ಮಾರುತಿ ಜನಸೇವಾ ಸಂಘನೂ ಹಾಗೇನೆ ನಮಗೆ ಈ ಬಡವರ ಬಗ್ಗೆ ಕಾಳಜಿ, ಅದು ನಮ್ಮ ಪರಿಸರ ನಮಗೆ ಹೇಳಿಕೊಟ್ಟಿದೆ. ಪರಿಸರದಲ್ಲಿರುವಂಥ ಎಲ್ಲ ಬಡವರನ್ನು ನೋಡಿ ನಾವು ಕೂಡ ಕಲ್ತಿದ್ದೇವೆ. ಈ ಬಡವರಿಗಾಗಿ ನಾವು ಯಾವಾಗ ಬಡವಾಗಿದ್ದವರು, ಬಡವರಿಗಾಗಿ ಏನಾದರೂ ಮಾಡಲೇಬೇಕೆಂಬ ಧ್ಯೇಯೋದ್ದೇಶದಿಂದ ಈಗ 40 ವರ್ಷ ನಮಗೆ ತುಂಬಿದೆ. ಈ ಸಂಸ್ಥೆಗೆ 40 ವರ್ಷದಿಂದನೂ ಸಮಾಜಕ್ಕಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಇನ್ನಿತರ ಏನೆಲ್ಲ ಕ್ರೀಡೆಗಾಗಿ ಎಲ್ಲ ಒಂದು ಸಮಾಜಕ್ಕೆ ನಾವು ನಮ್ಮ ಸಿಕ್ಕಿದ ಹಣದಿಂದ 1% ಈ ಸಮಾಜಕ್ಕೆ ಮುಡಿಪಾಡಿದಂಥ ಒಂದು ಸಂದರ್ಭ. ಇದರ ಸಮಾರೋಪ ಸಮಾರಂಭ ನಾಳ್ದು ಡಿಸೆಂಬರ್ 25ಕ್ಕೆ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಇನ್ನೊಂದು ವಿಷಯ ಅವರು ಹೇಳಿದ್ರು, ನನ್ನ ತಂದೆ ತಾಯಿಯನ್ನ ಇವರ ಮುಖದಲ್ಲಿ ನೋಡ್ತಿದ್ದೇವೆ ಅಂತ. ನಿಜವಾಗಿ ಸರ್ ತುಂಬಾ ಅದ್ಭುತವಾದ ಮಾತದು. ತಂದೆ ತಾಯಿ ಇಬ್ಬರನ್ನು ನೋಡದ ಈ ಸಮಾಜದಲ್ಲಿ ಎಷ್ಟು ಹಣವಂತರಿದ್ದರೆ ಏನು ಫಲ? ತಂದೆ ತಾಯಿಯನ್ನು ನೋಡದೆ ಅವರು ಎಷ್ಟು ಹಣ ಮಾಡಿದ್ರೆ ಅದರಲ್ಲಿ ಸಿಗುವ ಫಲ ಆದ್ರೆ ಏನು? ನಿಮ್ಮಲ್ಲಿ ನಮ್ಮನ್ನು ತಂದೆ ತಾಯಿಯ ರೀತಿಯಲ್ಲಿ ಅವರು ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ನಮಗೆ ಹೆಮ್ಮೆ ಇದೆ. ನಿಮ್ಮನ್ನು ಅಷ್ಟು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಗುತ್ತೆ, ನಿಮ್ಮ ವರ್ಕರ್ಗೆ ಆಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡುವಾಗ ಇನ್ನಷ್ಟು ನಮಗೆ ಸಮಾಜ ಸೇವೆ ಮಾಡುವ ಎಂಬ ಇನ್ನೂ ಧೈರ್ಯ ಬಂದಿದೆ. ಇದು ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಇದು ಇವರಾಗಿ ನಮ್ಮ ಹತ್ರ ಕೇಳಿದ್ದಲ್ಲ, ನಮಗೆ ಇದನ್ನು ಕೊಡಿ ಅದು ಕೊಡಿ ಕಿಟ್ಟು ಕೊಡಿ ಅಂತ ಕೇಳಿದ್ದಲ್ಲ, ನಾವಾಗಿ ಬಂದು ಕೇಳಿದ್ದು ಇವರ ಹತ್ರ ನಿಮಗೆ ಏನು ಸಹಾಯ ಬೇಕಂತ. ಅವರಾಗಿ ಇಷ್ಟರ ತನಕ ನಮ್ಮ ಹತ್ರ ಏನು ಕೇಳಿಲ್ಲ. ಅದಕ್ಕಾಗಿ ಇದು ವೃದ್ಧಾಶ್ರಮಕ್ಕೆ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದಕ್ಕೆ ನೀವು ಈ ಸಂಸ್ಥೆಯನ್ನ ಗಟ್ಟಿಯಾಗಿ ಬೆಳೆಸಿ, ನಿಮಗೆ ನಿಮ್ಮ ಬೆನ್ನ ಮುಂದೆ ಇದ್ದೇವೆ, ಹಿಂದೆ ಇದ್ದೇವೆ. ನಿಮಗೆ ಏನು ಮಾರುತಿಯವರ ಹತ್ರ ಸಹಾಯ ಬೇಕು 100ಕ್ಕೆ 100 ನಿಮಗೆ ಸಹಾಯ ಖಂಡಿತವಾಗಿ ನಾವು ಬದುಕಿರುವ ತನಕ ಕೊಡ್ತೇವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಉಳ್ಳಾಲ, ಮಾರುತಿ ಮಾಣಿಕ್ಯ ಮಹೋತ್ಸವ ಎಂಬ ಹೆಸರಿನಲ್ಲಿ 40ಕ್ಕೂ ಅಧಿಕ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಾ ಬಂದಿದ್ದು, ಶಿವಮೊಗ್ಗ, ಉಡುಪಿ, ಕುಂದಾಪುರದಲ್ಲಿ ಬೃಹತ್ ರಕ್ತದಾನ ಶಿಬಿರ, ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20ಕ್ಕೂ ಹೆಚ್ಚಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಉಳ್ಳಾಲದ ಪ್ರಾಥಮಿಕ ಆಸ್ಪತ್ರೆಗೆ ಅಗತ್ಯ ವಸ್ತುಗಳನ್ನು ನೀಡಿದೆ. ಇದೀಗ ಹಿರಿ ಜೀವಗಳ ಬಾಂಧವ್ಯದ ತಾಣವಾಗಿರುವ ವೃದ್ಧಾಶ್ರಮಕ್ಕೆ ನೆರವನ್ನು ನೀಡಿ ಆ ಜೀವಗಳ ಮೊಗದಲ್ಲಿ ಸಂತಸ ಮೂಡಿಸಿದೆ. ಕಾರ್ಯಕ್ರಮದ ಅಂಗವಾಗಿ ಸುಮಧುರ ಹಾಡುಗಳನ್ನು ಗಾಯಕರು ಹಾಡಿ ಹಿರಿ ಜೀವಗಳನ್ನ ಸಂತಸದ ಕಡಲಲ್ಲಿ ತೇಲಿಸಿದ್ರು. ವೃದ್ಧಾಶ್ರಮದ ಆಶ್ರಮವಾಸಿಗಳು ಕೂಡ ಹಾಡಿ ಕುಣಿದು ಸಂಭ್ರಮಿಸಿದ್ರು. ಒಟ್ಟಿನಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ. ಕಾರ್ಯಕ್ರಮದಲ್ಲಿ ಮಾರುತಿ ಜನಸೇವಾ ಸಂಘದ ಪ್ರಧಾನ ಸಂಚಾಲಕರಾದ ಸುಧೀರ್ ವಿ ಅಮೀನ್, ಕಾರ್ಯಕ್ರಮ ಸಂಯೋಜಕರಾದ ಪ್ರಶಾಂತ್ ಬಿ ಉಳ್ಳಾಲ್, ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾದ ಸಂದೀಪ್ ಪುತ್ರನ್, ಪ್ರಧಾನ ಕಾರ್ಯದರ್ಶಿಯಾದ ಕಪಿಲ್ ಬಂಗೇರಾ, ಕೋಶಾಧಿಕಾರಿಯಾದ ಅನಿಲ್ ಚರಣ್, ಕ್ರೀಡಾ ಕಾರ್ಯದರ್ಶಿಯಾದ ಮಹೇಶ್ ಸಾಲಿಯಾನ್, ಲೋಕನಾಥ್ ಕೋಟ್ಯಾನ್, ಮನೋಹರ್ ಉಳ್ಳಾಲ್, ಪುನೀತ್ ಬಂಗೇರಾ, ಅಶ್ವಿನ್ ಕೋಟ್ಯಾನ್, ಸಂಘದ ಸದಸ್ಯರುಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್, ಬಲವಾದ ನಾಡಿಗೆ ಬಲವಾದ ಅಡಿಪಾಯ. ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ. ದೇರಳಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ. ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ. ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು, ಜೊತೆಗೆ ಎಸಿಸಿ, ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ. ಟಿಎಂಟಿ ರಾಡ್, ಸಿಆರ್ ರೌಂಡ್ ಪೈಪ್ಸ್, ಜಿಪಿ ಪೈಪ್ಸ್, ಎಚ್ಆರ್ ಪೈಪ್ಸ್, ಜಿಎಲ್ ರೌಂಡ್ ಪೈಪ್ಸ್, ಸೀಮ್ಲೆಸ್ ಪೈಪ್ಸ್, ಬಾಯ್ಲರ್ ಪೈಪ್ಸ್, ಆಂಗಲ್ಗಳು, ಬೀಮ್ಗಳು, ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು, ಚೌಕ ರಾಡ್ಗಳು ಮತ್ತು ಬ್ರೈಟ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ. ನೀವು ಕಾಂಟ್ರಾಕ್ಟರ್ ಆಗಿರ್ಲಿ, ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ, ಗುಣಮಟ್ಟ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ. ಸಂಪರ್ಕಿಸಲು 91089355 9108929355 9108348025 ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ @gmail.com. ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ, ದೇರಳಕಟ್ಟೆ 575-018.